ತುಂಬಾ ಜನ ಮೈಸೂರಿಗೆ ಬಂದಾಗ ಈ ಒಂದು ಪ್ಯಾಲೇಸ್ ನ ಮಿಸ್ ಮಾಡ್ತಾರೆ. ಇದು ಯಾವ ಪ್ಯಾಲೇಸ್ ಅಂತ ಹೇಳ್ತೀನಿ, ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ಇದು 1861ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ನಿರ್ಮಿಸಿರುವ ಜಗನ್ಮೋಹನ ಪ್ಯಾಲೇಸ್. 1915ರಲ್ಲಿ ಈ ಅರಮನೆಯನ್ನು ಕಲಾ ಸಂಗ್ರಹಾಲಯವಾಗಿ ಪರಿವರ್ತಿಸಲಾಯಿತು. ಇಲ್ಲಿ ನೀವು ರಾಜಾ ರವಿವರ್ಮರವರು ಬಿಡಿಸಿದ ಅದ್ಭುತ ಆಯಿಲ್ ಪೇಂಟಿಂಗ್ಸ್ ಗಳನ್ನ ನೋಡಬಹುದು. ಅದರಲ್ಲೂ ವಿಶೇಷವಾಗಿ ದೀಪವನ್ನು ಹಿಡಿದ ಮಹಿಳೆಯ ಚಿತ್ರ ಪ್ರಮುಖ ಆಕರ್ಷಣೆಯಾಗಿದೆ. ಭಾರತ ಅಷ್ಟೇ ಅಲ್ಲದೆ ಚೀನಾ, ಜಪಾನ್ ಸೇರಿ ವಿವಿಧ ದೇಶಗಳ ಕಲಾಕೃತಿಗಳು, ಆಯುಧಗಳು, ಆಟಿಕೆಗಳ ಸಂಗ್ರಹ ಇಲ್ಲಿದೆ. ಹಾಗೆ ಅರಮನೆಯ ಒಳಗಿನ ಗೋಡೆಗಳ ಮೇಲೆ ಮೈಸೂರು ಒಡೆಯರ ವಂಶಾವಳಿಗಳನ್ನು ಬಿಂಬಿಸುವ ಭಿತ್ತಿ ಚಿತ್ರಗಳನ್ನು ನೀವು ಕಾಣಬಹುದು. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30ರವರೆಗೆ ಇದು ತೆರೆದಿರುತ್ತದೆ. ಒಬ್ಬರಿಗೆ 60 ರೂಪಾಯಿಗಳ ಟಿಕೆಟ್ ಪ್ರೈಸ್ ಇರುತ್ತೆ. ಇಲ್ಲಿ ಕ್ಯಾಶ್ ಮಾತ್ರ ಅಲೋ ಇರುತ್ತೆ. UPI ಕಾರ್ಡ್ ಏನು ನಡೆಯಲ್ಲ. ಮೈಸೂರಿಗೆ ಪ್ಲಾನ್ ಮಾಡ್ತಿರೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಪ್ಯಾಲೇಸ್ ನ ಎಕ್ಸಾಕ್ಟ್ ಲೊಕೇಶನ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲೊಕೇಶನ್ ಅಂತ ಟೈಪ್ ಮಾಡಿ.